ವೆಲ್ಕಮ್ ಟು ದ ಗಣೇಶ್ ಟೂರ್ಸ್. ಇವತ್ತಿನ ರಿವ್ಯೂ ಮಾಡೋದು ಮತ್ತು ನಾನು ಪ್ರೆಡಿಕ್ಷನ್ ವಿಡಿಯೋನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ರಿವ್ಯೂ ನಾವು ನೋಡಿಬಿಡೋಣ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮುಂಬೈ ಅಂತ ಹೇಳ್ಕೊಳ್ಳೋ ಆಟ ಆಡಿದ್ರು, ಒಟ್ಟಿನಲ್ಲಿ KKR ಗೆದ್ದರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸುನಿಲ್ ನಾಯರು, ಸಾಲ್ಟು, ವೆಂಕಟೇಶ್ ಅಯ್ಯರ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಅದರಿಂದನೇ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ವೆಂಕಟೇಶ್ ಅಯ್ಯರು ಮತ್ತು ನಿತೀಶ್ ರಾಣನ ಈ ಮ್ಯಾಚಲ್ಲಿ ಆಡಿಸಿದ್ರು ಅನ್ಬೋದು. ಒಟ್ಟಿನಲ್ಲಿ ಆಂಡ್ರೆ ಡೈಸರ್ ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಒಟ್ಟಾರೆ ರಿಂಕು ಸಿಂಗು, ಆಂಡ್ರೆ ಡೈಸಲ್ಲು, ಶ್ರೇಯಸ್ ಅಯ್ಯರ್ ಬೇಗನೆ ಔಟ್ ಆದರು. ಮೇನ್ ಇಲ್ಲಿ ಬ್ಯಾಟಿಂಗ್ ಆಡಿದೆ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರು ಎಲ್ಲರಿಗಿಂತ ಜಾಸ್ತಿ ಸ್ಕೋರ್ ಹೊಡೆದ್ರು. ಅದರಿಂದನೇ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಮ್ಯಾಚ್ ಟರ್ನಿಂಗ್ ಆಗಿದೆ. ಒಟ್ಟಿನಲ್ಲಿ ಮಳೆ ಬಂದ್ಬಿಟ್ಟು ಮ್ಯಾಚ್ ಲೇಟಾಗಿ ಸ್ಟಾರ್ಟ್ ಆಗಿದ್ದು. ಒಟ್ಟಿನಲ್ಲಿ 15 ಓವರ್ ಮ್ಯಾಚ್ನ ಆಡಿಸಿದ್ರು. ಒಟ್ಟಿನಲ್ಲಿ ಮುಂಬೈ ಅವ್ರು ಗೆಲ್ಲಕ್ಕಾಗಲಿಲ್ಲ. ಟಾಸ್ ಗೆದ್ದರು, ಮ್ಯಾಚ್ನ ಗೆಲ್ಲಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಒಂದು ಲೆವೆಲ್ಗೆ ಮುಂಬೈ ಅವ್ರು ಚೆನ್ನಾಗಿ ಆಡಿದ್ರು ಗುರು. ನಾನು ಹೇಳಿದ್ದೆ ಪ್ರಿವ್ಯೂ ಹೊಡೆದಲ್ಲಿ ಮುಂಬೈ ಒಂಚೂರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಕೊ ಗೆಲ್ತಾರೆ ಅಂದ್ಕೊಂಡೆ. ಒಟ್ಟಿನಲ್ಲಿ ಸ್ಟ್ರಗಲ್ ಮಾಡಿದ್ರು ಬ್ಯಾಟಿಂಗಲ್ಲಿ, ಬೌಲಿಂಗಲ್ಲಿ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇವ್ರ ಕಡೆ ಬೌಲಿಂಗ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಿದೆ ನನ್ನ ಪ್ರಕಾರ. ಬೂಮ್ರಾ, ಸುನಿಲ್ ನಾಯರ್ ವಿಕೆಟ್ ಆಗಲಿ, ಶ್ರೇಯಸ್ ಅಯ್ಯರ್ ವಿಕೆಟ್ ಆಗಲಿ, ಬೂಮ್ರಾ ತಗೊಳ್ರು. ಸಿಕ್ಕಾಪಟ್ಟೆ ನನ್ನ ಪ್ರಕಾರ ಎಕ್ಸ್ಪೆನ್ಸಿವ್ ಆಗಿದ್ದು. ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ವಿಕೆಟು ತೆಗ್ದಿಲ್ಲ. ಈ ಕಡೆ ಬೌಲಿಂಗ್ ಮಾಡಲಿ, ಚೆನ್ನಾಗಿ ಬೌಲಿಂಗು ಮಾಡಲಿಲ್ಲ. ಅದರಿಂದನೇ ಮ್ಯಾಚ್ನ ಸೋತರು ಅನ್ಬೋದು. ಮೇನ್ ಗುರು ಈ ಸತಿ ಸೀಸನ್ ಮುಂಬೈ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇರಲಿಲ್ಲ. ಅದರಿಂದನೇ ಇವರು ಮ್ಯಾಚ್ಗಳನ್ನ ಸೋತ್ಕೊಬಂದರು ಅನ್ಬೋದು. ಒಟ್ಟಿನಲ್ಲಿ ಅದೇ ಗುರು, ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇರಲಿಲ್ಲ. ಅದರಿಂದನೇ ಎಲ್ಲ ಮ್ಯಾಚ್ನ ಸೋತ್ಕೊಬಂದರು. ಬ್ಯಾಟಿಂಗ್ ದಬ್ತಿದ್ರು, ಒಂದು ಕಡೆ ಬೌಲಿಂಗ್ ದಬ್ತಿಲ್ಲ, ಬೌಲಿಂಗ್ ದಬ್ತಿದ್ರು, ಬ್ಯಾಟಿಂಗ್ ದಬ್ತಿಲ್ಲ. ಅದರಿಂದನೇ ಮ್ಯಾಚ್ನ ಸೋತ್ಕೊಬಂದರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಮಳೆ ಬಂದ್ಬಿಟ್ಟು ಇವರು KKR ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತೊಗೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಸ್ಟಾರ್ಟ್ ಸಿಕ್ಕಿದ್ರು. ಒಟ್ಟಿನಲ್ಲಿ KKR ಒಳ್ಳೆ ಅಡ್ವಾಂಟೇಜ್ ತೊಗೊಂಡ್ರು ಅನ್ಬೋದು ಹೋಮ್ ಗ್ರೌಂಡ್ ಅಡ್ವಾಂಟೇಜಲ್ಲಿ. ಒಟ್ಟಿನಲ್ಲಿ ಇಶಾನ್ ಕಿಶನ್ ಸಿಕ್ಕಾಪಟ್ಟೆ ಅಗ್ರೆಸಿವ್, ನೆಕ್ಸ್ಟ್ ಲೆವೆಲ್ ಅಗ್ರೆಸಿವ್ ಆಡಿದ್ರು, ಮ್ಯಾಚ್ನ ಗೆಲ್ಸ್ಕೊಡೋಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಪವರ್ ಪ್ಲೇ ಅಂತ ಹೇಳ್ಕೊಳ್ಳೋರನ್ನು ಬರಲಿಲ್ಲ ಅನ್ಬೋದು. ರೋಹಿತ್ ಶರ್ಮಾನೇ ಬೇಗ ಔಟ್ ಆದರು. ಇಶಾನ್ ಕಿಶನ್ ಒಬ್ಬರೇ ಎಲ್ಲರಿಗಿಂತ ಜಾಸ್ತಿ ರನ್ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯನೂ ಹೊಡಲಿಲ್ಲ. ಮೇನು ಇವರಿಬ್ಬರೇ ಹೊಡೆದಿದ್ದು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ತ್ರಿವಿಕ್ರಮ್ ಮತ್ತು ಇಶಾನ್ ಕಿಶನ್ ಇವರಿಬ್ಬರೇ ಹೊಡೆದಿದ್ದು ಮ್ಯಾಚಲ್ಲಿ ಅನ್ಬೋದು. ಯಾರೂ ಹೊಡಿಲಿಲ್ಲ ಅಂತ ಹೇಳ್ಕೊಳ್ಳೋ ಮ್ಯಾಚ್ ಆಡಲಿಲ್ಲ. ಎಲ್ಲ ಬಂದವರೆಲ್ಲ ಮುಖ ಸೋರ್ಕೊ ಹೋದ್ರು ಅನ್ಬೋದು. ಮೇನ್ ಇಲ್ಲಿ ಹಾರ್ದಿಕ್ ಪಾಂಡ್ಯನೂ ಆಡಲಿಲ್ಲ. ಟ್ರೆಂಟ್ ಬೋಲ್ಟ್, ಡೇವಿಡ್ ಮಿ ಅಂತ ಹೇಳ್ಕೊಳ್ಳೋ ಆಟ ಯಾರೂ ಆಡಲಿಲ್ಲ ಗುರು. ಅದರಿಂದನೇ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಏನು ಅಂತ ಹೇಳ್ಕೊಳ್ಳೋ ಆಟ ಯಾವ ಮ್ಯಾಚಲ್ಲಿ ಆಡಲಿಲ್ಲ, 1-2 ಮ್ಯಾಚಲ್ಲಿ ಆಡಿರ್ಬೋದು. ಒಟ್ಟಿನಲ್ಲಿ ಇವರೇನು ಕ್ವಾಲಿಫೈ ಆಯ್ತಿರಲಿಲ್ಲ. ಒಟ್ಟಿನಲ್ಲಿ KKR ಅವರು ಆಫಿಷಿಯಲಿ ಕ್ವಾಲಿಫೈ ಆದರೂ, ಒಟ್ಟಿನಲ್ಲಿ ಟೇಬಲ್ ಟಾಪಲ್ಲಿ ಕ್ವಾಲಿಫೈ ಆದರೂ ಅನ್ಬೋದು. ಒಟ್ಟಿನಲ್ಲಿ ಹೇಳಿದ್ದೀನಿ ನಾನು ಪ್ರಿವ್ಯೂ ಹೊಡೋದಲ್ಲಿ, KKR ವರ್ಸಸ್ ಮುಂಬೈಲಿ KKR ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇಷ್ಟು ನೆಕ್ಸ್ಟ್ ಲೆವೆಲ್ ತೊಗೊಂಡು ಗೆಲ್ತಾರೆ ಅಂತ ಹೇಳಿದೆ. ಒಟ್ಟಿನಲ್ಲಿ KKR ಗೆದ್ದರು ಗುರು. ಒಟ್ಟಿನಲ್ಲಿ ಅದೇ ಅಡ್ವಾಂಟೇಜ್ ತೊಗೊಂಡ್ರು. ಒಟ್ಟಿನಲ್ಲಿ ಇವ್ರ ಕಡೆ ಬೌಲಿಂಗ್ ನೋಡೋದಾದರೆ ಸುನಿಲ್ ನಾಯರ್ ಒಳ್ಳೆ ವಿಕೆಟ್ಗಳನ್ನ ತಗೊಟ್ಟು, ಸುನಿಲ್ ನಾಯರ್ ಆಗಲಿ, ಹರ್ಷಿತ್ ರಾಣನೇ ಮೇನ್ ಕ್ರೂಷಿಯಲ್ ವಿಕೆಟ್ನ ತೆಗೆದ್ರು. ವರುಣ್ ಚಕ್ರವರ್ತಿನೂ ಮೇನ್ ಕ್ರೂಷಿಯಲ್ 2 ವಿಕೆಟ್ನ ತೆಗೆದ್ರು. ಆಂಡ್ರೆ ಡೈಸಲ್ 2 ವಿಕೆಟ್. ಆಲ್ರೌಂಡರ್ ಪ್ರದರ್ಶನ ಆಂಡ್ರೆ ಡೈಸಲ್ ಆಡ್ಕೊಟ್ರು. ಅದರಿಂದನೇ ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ KKR ಒಂದಲ್ಲ ಒಂದು ಟ್ರೈ ಮಾಡಿ ಬರ್ತಿದ್ದಾರೆ ಅನ್ಬೋದು. ಮೇನ್ ಇಲ್ಲಿ ಮ್ಯಾಚಲ್ಲಿ ನಿತೀಶ್ ರಾಣನ ಯಾವ ಮ್ಯಾಚಲ್ಲಿ ಆಡಿಸಿದ್ದಿಲ್ಲ, ಈ ಮ್ಯಾಚಲ್ಲಿ ಆಡಿಸಿ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ KKR ಅವ್ರು ಗೆದ್ದರು ಗುರು. ಒಟ್ಟಿನಲ್ಲಿ ಮತ್ತು ಇವತ್ತಿನ ಪ್ರಿಡಿಕ್ಷನ್ ವಿಡಿಯೋ ಬಂದ್ಬಿಟ್ಟು CSK ವರ್ಸಸ್ RR. ಇಲ್ಲಿ CSK ಅವರು ಹೋಮ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಮ್ಯಾಚ್ನ ಆಲ್ಮೋಸ್ಟ್ ಇಲ್ಲೇ ಗೆದ್ಕೊಂಡು ಇವರು ಪಾಯಿಂಟ್ಸ್ ತೊಗೊಂಡಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ CSK ಅವರು 5 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ಕೊಬರ್ತಿದ್ದಾರೆ. RR ಅವರು 5 ಮ್ಯಾಚಲ್ಲಿ 3 ಮ್ಯಾಚನ್ನ ಗೆದ್ಕೊಬರ್ತಿದ್ದಾರೆ. ಇಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಯ್ತಿದೆ. ಒಟ್ಟಿನಲ್ಲಿ CSK ಅವರು ಏನೇ ಸಿಚುವೇಶನ್ ಇರಲಿ, ಅಂತ ಟೀಮೇ ಇರಲಿ, ಒಟ್ಟಿನಲ್ಲಿ CSK ಹೋಮ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ತಗೋತಾರೆ. ಒಟ್ಟಿನಲ್ಲಿ ಈ ವರ್ಷದಲ್ಲಿ CSK ಹೋಮ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ನ ಗೆದ್ಕೊಂಡು ಟೇಬಲ್ 4ಅಲ್ಲಿ ಇರೋದು ಅನ್ಬೋದು. ಒಟ್ಟಿನಲ್ಲಿ ಇವರು ಹೋಮ್ ಗ್ರೌಂಡಲ್ಲಿ ಮ್ಯಾಚ್ನ ಗೆಲ್ತಾರೆ, ಬೇರೆ ಕಡೆ ಹೋದಾಗ ಮ್ಯಾಚ್ನ ಬರ್ತಿದ್ದಾರೆ ಅನ್ಬೋದು. ಗೆದ್ದಿದ್ರೆ ಏನೋ 1-2 ಮ್ಯಾಚ್ ಗೆದ್ದಿರ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ CSK ಪಾಯಿಂಟ್ ಆಫ್ ವ್ಯೂ ನೋಡೋದ್ರಲ್ಲಿ ಗಾಯಕ್ವಾಡ್ ಆಗಲಿ, ಅಜಿಂಕ್ಯ ರಹಾನೆ ಆಗಲಿ, ಡೇವಿಡ್ ಮಿಚೆಲ್ಸನ್ ಆಗಲಿ, ನನ್ನ ಪ್ರಕಾರ ಈ ಸತಿ ಮ್ಯಾಚಲ್ಲಿ ಯಾರನ್ನೋ ನನ್ನ ಪ್ರಕಾರ ಆಡಿಸೋದಿಲ್ಲ ಅನ್ಬೋದು. ಯಾರನ್ನ ಆಡಿಸೋದಿಲ್ಲ ನನ್ನ ಪ್ರಕಾರ ಇಲ್ಲಿ ಅಂದರೆ ಅಜಿಂಕ್ಯ ರಹಾನೆ ಆಡಿಸ್ತಾರೆ.
ಒಟ್ನಲ್ಲಿ ಮೇನ್ ಗುರು ಸತಿ ಆಡಿಸಿದ್ರು ಒಟ್ಟಿನಲ್ಲಿ ಸತಿ ಅಂತ ಹೇಳ್ಕೊಳ್ಳೋ ಆಟನ ಇವರು ಆಡಿತಿಲ್ಲ. ಒಟ್ಟಿನಲ್ಲಿ ಹೇಳ್ಕೊಳ್ಳೋದಾದ್ರೆ ಇಲ್ಲಿ ಸಿಕ್ಕಾಬಿಟ್ಟೆ ಅಡ್ವಾಂಟೇಜ್ನ ತೊಗೋತಾರೆ ಅನ್ಬೋದು ನನ್ನ ಪ್ರಕಾರ ಇಲ್ಲಿ CSK. ಯಾಕೆಂದರೆ ಇಲ್ಲಿ ಹೋಮ್ ಗ್ರೌಂಡಲ್ಲಿ ಇವರು ಏನು ಅಂಥ ಸೋತಿರೋ ಮ್ಯಾಚಿಗೆ ಬೆಳ್ಳಣಿಕೆ ಅನ್ಬೋದು. ಒಟ್ಟಿನಲ್ಲಿ ಅಜಿಂಕ್ಯ ರಹಾನೆ ಆಗಲಿ ಶುಭಮ್ ದುಬೆ ಆಗಲಿ ನನ್ನ ಪ್ರಕಾರ ಈ ಮ್ಯಾಚ್ನ ಆಡಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತವ್ರೆ. ಠಾಕೂರ್ ಒಂದು ಲೆವೆಲಪ್ ಮಾಡಿದ್ರೆ ದೇಶಪಾಂಡೆನೂ ಅಷ್ಟೇ ಒಂದು ಲೆವೆಲಪ್ ಮಾಡ್ತಾರೆ. ಒಟ್ಟಿನಲ್ಲಿ ಒಳ್ಳೆ ಒಂದು ನಾರ್ಮಲ್ ಬೌಲಿಂಗ್ ಅಟ್ಯಾಕ್ ಇದೆ ಅನ್ಬೋದು ಗುರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಅಟ್ಯಾಕ್ ಇಲ್ಲ ಅಂದರೆ ಹೆಂಗೋ ಮ್ಯಾನೇಜ್ ಮಾಡಿ ಹೋಮ್ ಗ್ರೌಂಡರ್ ಇವರು ಗೆದ್ಬಿಡ್ತಾರೆ ಅಂತಾರೆ. ಒಟ್ಟಿನಲ್ಲಿ ಈ ಮ್ಯಾಚ್ ಏನಾದ್ರು CSK ಗೆದ್ದರೆ RCB ಒಂಚೂರು ಪ್ಲೇ ಆಫ್ ಹೋಗೋದು ಒಂಚೂರು ಕಷ್ಟ ಅನ್ಬೋದು. ಒಟ್ಟಿನಲ್ಲಿ RCB ಏನಂದರೆ DC ವರ್ಸಸ್ RCBಲಿ ನನ್ನ ಪ್ರಕಾರ ಇಲ್ಲಿ RCB ಗೆಲ್ಲೇಬೇಕು. ಈ ಮ್ಯಾಚ್ನ ಯಾರೇ ಗೆಲ್ಲಿ ಪುಳ್ಳಿಗರು RR ಗೆಲ್ಲಿ CSK ಏನಾದ್ರು ಗೆಲ್ಲಿ ಈ ಮ್ಯಾಚಲ್ಲಿ ಯಾರು ಗೆಲ್ಲಿ ಒಟ್ಟಿನಲ್ಲಿ ಮೇನೇ ಸಂಜೆ ನಡೆಯೋ ಮ್ಯಾಚಲ್ಲಿ ಒಟ್ಟಿನಲ್ಲಿ RCB ಗೆಲ್ಲಬೇಕು. ಅದು ಡಿಸೈಡ್ ಮ್ಯಾಚ್ ಅನ್ಬೋದು. ಏನಾರು RCB ಅಲ್ಲೇ ಕಾಲೆತ್ಕೊಬಿಟ್ರೆ ಒಟ್ಟಿನಲ್ಲಿ ಪ್ಲೇ ಆಫ್ ಹೋಗೋದು ನನ್ನ ಪ್ರಕಾರ ಕಷ್ಟ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ CSK ಅವರು ಹೋಮ್ ಗ್ರೌಂಡ್ ಅಡ್ವಾಂಟೇಜನ್ನ ತಗೋತಾರೆ ಅನ್ಬೋದು. ಒಟ್ಟಿನಲ್ಲಿ ಈಗ RCB ಟೀಮಲ್ಲಿ ಯಾರು ಇರ್ತಾರೆ ಅಂದರೆ ಗಾಯಕ್ವಾಡು, ಅಜಿಂಕ್ಯ ರಹಾನೆ, ಡೇವಿಡ್ ಮಿಚೆಲ್, ಮೊಯಿನ್ ಅಲಿ ಒಟ್ಟಿನಲ್ಲಿ ಇಷ್ಟು ಜನ ಇರ್ತಾರೆ ಅನ್ಬೋದು. ಮೇನ್ ಇಲ್ಲಿ ಧೋನಿ ಒಂಚೂರು ಬೇಗನೆ ಬರಬೇಕು ಗುರು. ಒಟ್ಟಿನಲ್ಲಿ ಹೋದ ಮ್ಯಾಚ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ, ಅದರಿಂದ ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ ಠಾಕೂರ್ ಒಳ್ಳೆ ಬೌಲಿಂಗ್ ಮಾಡ್ತವ್ರೆ, ಬ್ಯಾಟಿಂಗ್ಗಳು ಒಂದು ಲೆವೆಲ್ ಮಾಡ್ತವ್ರೆ. ಒಟ್ಟಿನಲ್ಲಿ ಮೇನ್ ಗುರು ಇವರು CSK ಬೌಲಿಂಗ್ಗೆ ಸಿಕ್ಕಾಪಟ್ಟೆ ಕಷ್ಟ ಸ್ಟ್ರಗಲ್ ಮಾಡ್ತವ್ರೆ. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡು ನನ್ನ ಪ್ರಕಾರ ಗೆಲ್ತಾರೆ. ಒಟ್ಟಿನಲ್ಲಿ RR ಸಿಕ್ಕಾಪಟ್ಟೆ ಎನರ್ಜಿ ಅನ್ಬೋದು. ಒಟ್ಟಿನಲ್ಲಿ ರಚಿನ್ ರವೀಂದ್ರ ಈ ಮ್ಯಾಚಲ್ಲಿ ನನ್ನ ಪ್ರಕಾರ ಆಡ್ಸೋದಿಲ್ಲ, ಬೇರೆ ಯಾರನ್ನಾರು ಅವ್ರ ಜಾಗಕ್ಕೆ ನನ್ನ ಪ್ರಕಾರ ತರ್ಬೋದು. ಒಟ್ಟಿನಲ್ಲಿ ಓಪನರ್ ಆಗಿ ನನ್ನ ಪ್ರಕಾರ ರಚಿನ್ ರವೀಂದ್ರ ಆಡ್ಸಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಗಾಯಕ್ವಾಡ್ ನನ್ನ ಪ್ರಕಾರ ಓಪನರ್ ಆಗಿ ಕಳಿಸ್ಬೋದು, ಇಲ್ಲ ಅಂದ್ರೆ ಇಲ್ಲ. ಒಟ್ಟಿನಲ್ಲಿ RR ಟೀಮಲ್ಲಿ ಯಾರು ಆಡ್ತಾರೆ ಅಂದರೆ ನನ್ನ ಪ್ರಕಾರ ಇಲ್ಲಿ ಸಂಜು ಸ್ಯಾಮ್ಸಂಗ್, ಯಶಸ್ವಿ ಜೈಸ್ವಾಲ್. ನನ್ನ ಪ್ರಕಾರ ಈ ಮ್ಯಾಚಿನ ಜಾಸ್ ಬಟ್ರ್ ನನ್ನ ಪ್ರಕಾರ ಆಡೋದಿಲ್ಲ ಅನ್ಬೋದು. ಯಾಕೆಂದರೆ ಅವರು ಆಡೋ ಡೌಟು ಅನ್ಬೋದು ನನ್ನ ಪ್ರಕಾರ ಇಲ್ಲಿ. ಒಟ್ಟಿನಲ್ಲಿ ಮೇನ್ ಗುರು RR ಸ್ಟ್ರೆಂತ್ ಅಂದರೆ ಸಂಜು ಸ್ಯಾಮ್ಸಂಗು, ಎಡ್ಮೇಯರು, ರಾವನ್ಪುರ್ ಅವರು ಹೋದ ಮ್ಯಾಚಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ, ಅವ್ರನ್ನ ಕಳಿಸ್ತಾರೆ. ಆದರೆ ಇವರು ಆಡ್ತಿಲ್ಲ ಅನ್ಬೋದು. ಒಟ್ಟಿನಲ್ಲಿ RR ಬೌಲಿಂಗು ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ಬೋದು. ಟ್ರೆಂಟ್ ಬೋಲ್ಟ್ ಆಗಲಿ, ಆವಿಷ್ ಖಾನ್ ಆಗಲಿ, ಚಾಹಲ್ ಆಗಲಿ, ಮೇನ್ ಇರೋದು ಬೌಲಿಂಗ್ ಅಟ್ಯಾಕ್ ಬಂದ್ಬಿಟ್ಟು ಸಂದೀಪ್ ಶರ್ಮಾ ಅನ್ಬೋದು. ಅವರು ತುಂಬ ಚೆನ್ನಾಗಿ ಮಾಡ್ತವ್ರೆ ಬೌಲಿಂಗ್ನ. ಹೋದ ಮ್ಯಾಚಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ ಅಂದ್ರೆ ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ಬೋದು, ಮಾಡದೇನೋ ಇರ್ಬೋದು. ಮೇನ್ ಗುರು ಇಲ್ಲಿ ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗು ಪರಾಗ ಔಟ್ ಆಗಿಬಿಟ್ರೆ ಇವರು ಸಿಕ್ಕಾಬಿಟ್ಟು ತಗಲ್ಪಡೋದೊಂದು ನಿಜ ಅನ್ಬೋದು. ಒಟ್ಟಿನಲ್ಲಿ ಇವರು RR ಒಟ್ಟಿನಲ್ಲಿ ಈ ಮ್ಯಾಚ್ನ ಗೆಲ್ಲ ಡೌಟು ಅನ್ಬೋದು. ಯಾಕೆಂದರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ CSK ಸಿಕ್ಕಾಪಟ್ಟೆ ಇರುತ್ತೆ. ನಿಮ್ಗೆ ಇಲ್ಲೇ ರಿಸಲ್ಟ್ ಕೊಟ್ಟಾಗ್ತಿದೆ. ಟೋಟಲಾಗಿ ಇವ್ರು ಆಡಿರೋದು 28ರಲ್ಲಿ 15 ಮ್ಯಾಚು CSK ಗೆದ್ದಿದ್ರೆ 13 ಮ್ಯಾಚು RR ಗೆಲ್ತಾರೆ. ಒಟ್ಟಿನಲ್ಲಿ CSK ವರ್ಸಸ್ RRಲ್ಲಿ ಒಟ್ಟಿನಲ್ಲಿ ನಮ್ಮ ಸಪೋರ್ಟು ಒಟ್ಟಿನಲ್ಲಿ CSK ಇರ್ತದೆ. ಒಟ್ಟಿನಲ್ಲಿ CSK ಏನಾದ್ರು ಸೋತ್ರೆ RCB ಸಿಕ್ಕಾಬಿಟ್ಟೆ ಯೂಸ್ಫುಲ್ ಆಗ್ಬೋದು. ಒಟ್ಟಿನಲ್ಲಿ CSK ಗೆಲ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡಿದ್ದೀನಿ. ಒಟ್ಟಿನಲ್ಲಿ ಈ ಮ್ಯಾಚ್ ಒಟ್ಟಿನಲ್ಲಿ 50-50 ಅನ್ಬೋದು. ಈ ಮ್ಯಾಚಲ್ಲಿ ಏನಾದ್ರು RR ಅವ್ರು ಗೆದ್ಬಿಟ್ರೆ ಕ್ವಾಲಿಫೈ ಆಗೋದು 99% ನಿಜ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು CSK ಏನೇ ಸಿಚುವೇಷನಲ್ಲಿ ಇಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಒಟ್ಟಿನಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಎರಡನೇ ಮ್ಯಾಚಿಗೆ ಬರೋದ್ರಲ್ಲಿ ನನ್ನ ಪ್ರಕಾರ ಎರಡನೇ ಮ್ಯಾಚಲ್ಲಿ DC ವರ್ಸಸ್ RCB RCB ಹೋಮ್ ಗ್ರೌಂಡಲ್ಲಿ ಇಲ್ಲಿ ಸಿಕ್ಕಾಬಿಟ್ಟೆ ಮಳೆ ಬರುತ್ತೆ ಅಂತ ಅಪ್ಡೇಟ್ ಬಂದಿದೆ. ಒಟ್ಟಿನಲ್ಲಿ ಮಳೆ ಬರೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ RCB ಒಂಚೂರು ಟೀಮ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಮ್ಯಾಕ್ಸಲ್ಲಿ ಮ್ಯಾಚಲ್ಲಿ ಆಡಿಸ್ಲಿಲ್ಲ ಅದು ನಡೀತದೆ, ಅವ್ರೇನು ಅಂತ ಹೇಳ್ಕೊಳ್ಳೋ ಮ್ಯಾಚ್ನ ಆಡ್ತಿಲ್ಲ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿನೇ ಮೇನ್ ಗುರು RCB ಅಂದರೆ. ವಿರಾಟ್ ಕೊಹ್ಲಿ ಆಗಲಿ, ಡೂಪ್ಲೆಸ್ ಆಗಲಿ, ಇವರಿಬ್ಬರು ಔಟ್ ಆಗಿಬಿಟ್ರೆ ಒಂದು ಲೆವೆಲ್ ಸ್ಟ್ರಗಲ್ ಪಡ್ತಾರೆ. ವಿಲ್ ಜಾಕ್ನ ಮ್ಯಾಚಲ್ಲಿ ಪಕ್ಕ ಆಡಿಸ್ತಾರೆ. ಒಂಚೂರು ಮ್ಯಾಚ್ ಟೀಮ್ ಚೇಂಜ್ ಮಾಡಿದ್ರು ಮಾಡ್ಬೋದು. ಯಾಕೆಂದರೆ ಟೀಮ್ ಚೇಂಜ್ ಮಾಡಬೇಕು ಗುರು. ಒಟ್ಟಿನಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ. ಕರಣ್ ಶರ್ಮಾ ಒಂದು ಲೆವೆಲ್ ಬೌಲಿಂಗ್ ನೆಕ್ಸ್ಟ್ ಲೆವೆಲ್ ಮಾಡಿದ್ರು ಮಾಡ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ ಏನು ಟರ್ನಿಂಗ್ ಆಗುತ್ತೆ. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್ ಈ ಮ್ಯಾಚ್ನ ಚೇಂಜ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ
ಮೊಹಮ್ಮದ್ ಸಿರಾಜ್ ಆಗಲಿ ಇವರೆಲ್ಲ ಚೆನ್ನಾಗಿ ಮಾಡ್ತವ್ರೆ ಅನ್ಬೋದು. ಮೇನ್ ಗುರು ಈ ಮ್ಯಾಚಲ್ಲಿ ಮ್ಯಾಕ್ಸ್ವೆಲ್ನ ಆಡಿಸ್ಲಿಲ್ಲ ಅಂದರೆ ಏನು ನಡೆಯಲ್ಲ. ಒಟ್ಟಿನಲ್ಲಿ ಮ್ಯಾಕ್ಸ್ವೆಲ್ ಆಡಿಸಿದ್ರೆ ಸುಮ್ಮನೆ ವೇಸ್ಟಾಗಿ ನನ್ನ ಪ್ರಕಾರ ಅವ್ರನ್ನ ಕುಣಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ RCB ಹೋಮ್ ಗ್ರೌಂಡಲ್ಲಿ ಅಂತ ಹೇಳ್ಕೊಳ್ಳೋ ಟೀಮ್ ಇಟ್ಟಿಲ್ಲ ಅನ್ಬೋದು. ಹೋಮ್ ಗ್ರೌಂಡಲ್ಲಿ ಇರೋ ಸಿಕ್ಕಾಪಟ್ಟೆ ಮ್ಯಾಚ್ನ ಸೋತ್ರೆ ಒಟ್ಟಿನಲ್ಲಿ ಈ ಮ್ಯಾಚ್ನ ಗೆಲ್ಲಬೇಕು ಗುರು. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇಲ್ಲಿ ಏನಾದ್ರು ಎಕ್ಸ್ಟ್ರಾ ಇರಲಿ, ಮ್ಯಾಚ್ನ ಗೆದ್ದರೆ ಒಂದು ಚಾನ್ಸ್ ಇರ್ತದೆ, ಇಲ್ಲಾಂದರೆ ಕಷ್ಟ ಅನ್ಬೋದು. ಒಟ್ಟಿನಲ್ಲಿ ಇವ್ರದ್ದು ಸಿಕ್ಕಾಪಟ್ಟೆ ರನ್ ರೇಟು ಕಡಿಮೆ ಇದೆ ಅನ್ಬೋದು. RCB ಅವ್ರದ್ದು DC ಅವ್ರದ್ದು ಒಂದು ಲೆವೆಲ್ ಜಾಸ್ತಿ ಇದೆ ಅನ್ಬೋದು. ಒಟ್ಟಿನಲ್ಲಿ DCಗೂ ಅಂತ ಹೇಳ್ಕೊಳ್ಳೋ ಆಟ ಇಲ್ಲ ಅಂದರೆ ಯಾಕೆ ಈ ಮ್ಯಾಚಲ್ಲಿ ನನ್ನ ಪ್ರಕಾರ ರಿಷಬ್ ಪಂತ್ 100% ಆಡಿಸ್ತಿಲ್ಲ, ಅವ್ರನ್ನ ಬ್ಯಾನ್ ಮಾಡಿದ್ದಾರೆ ಅನ್ಬೋದು. ರಿಷಬ್ ಪಂತ್ ಈ ಮ್ಯಾಚಲ್ಲಿ ಆಡ್ತಿಲ್ಲ, ಅವ್ರ ಬದಲಾಗಿ ಕ್ಯಾಪ್ಟನ್ ಆಗಿ ಅಕ್ಷಯ್ ಪಟೇಲ್ ಇರ್ತಾರೆ ಅನ್ಬೋದು. ಅಕ್ಷಯ್ ಪಟೇಲ್ ಆಗಲಿ ಕುಲ್ದೀಪ್ ಯಾದವ್ ಒಳ್ಳೆ ಬೌಲಿಂಗ್ ಮಾಡ್ತವ್ರೆ. ಮತ್ತು ಬ್ಯಾಟಿಂಗ್ ಕಡೆ ನೋಡೋದಾದರೆ DC ಟೀಮಲ್ಲಿ ಮೇನ್ ಇವ್ರದ್ದು ಸೆಂಟ್ ಬಂದ್ಬಿಟ್ಟೆ ರಿಷಬ್ ಬಂದ್ಬೋದು. ರಿಷಬ್ ಪಂತ್ ಇಲ್ಲ, ಪೃಥ್ವಿ ಶಾ ಇದ್ದಾರೆ. ನನ್ನ ಪ್ರಕಾರ ಇಲ್ಲಿ DC ಟೀಮಲ್ಲಿ ಯಾರ್ಯಾರು ಇರ್ತಾರೆ ನನ್ನ ಪ್ರಕಾರ ಇಲ್ಲಿ DC ಟೀಮಲ್ಲಿ ಜಾಕ್ಸ್ವೆಲ್ಲು, ಪೃಥ್ವಿ ಶಾ ಮೇನ್ ಇಷ್ಟು ಜನ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಅವರು ಬೌಲಿಂಗ್ ಸೆಟ್ ತುಂಬ ಸಕ್ಕತ್ತಾಗಿದೆ ಅನ್ಬೋದು. ಒಟ್ಟಿನಲ್ಲಿ ಒಂದು ಲೆವೆಲ್ಗೆ ಬೌಲಿಂಗ್ ಸೆಟ್ ಆಗಿದೆ. ಮುಖೇಶ್ ಕುಮಾರ್ ಆಗಲಿ, ಕುಲ್ದೀಪ್ ಯಾದವ್ ಆಗಲಿ, ಅಕ್ಷಯ್ ಪಟೇಲ್ ಆಗಲಿ, ಮುಖೇಶ್ ಕುಮಾರ್ ಆಗಲಿ ಇವರೆಲ್ಲ ಇರ್ತಾರೆ ಅನ್ಬೋದು. RCB ಟೀಮಲ್ಲಿ ನನ್ನ ಪ್ರಕಾರ ಇಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತವ್ರೆ ಅನ್ಬೋದು. RCB ಟೀಮಲ್ಲಿ ಒಂದು ಲೆವೆಲ್ಗೆ ಬೌಲಿಂಗಲ್ಲಿ ಚೆನ್ನಾಗಿದ್ರೆ ಬ್ಯಾಟಿಂಗಲ್ಲಿ ಒಂದಲ್ಲ ಒಂದು RCB ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತವ್ರೆ ಅನ್ಬೋದು. ಯಾಕೆಂದರೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಟ್ಟಿಲ್ಲ. ಬ್ಯಾಟಿಂಗ್ ಇಟ್ಟಿದ್ರು ಯಾಕೆಂದರೆ RCBಲಿ ವಿರಾಟ್ ಕೊಹ್ಲಿ, ವಿಲ್ ಜಾಕ್ಸು, ಡೂಫ್ಲೆಸ್ ಔಟ್ ಆಗ್ಬಿಟ್ರೆ, ರಜತ್ ಪಡಿಟರ್ ಔಟ್ ಆದ್ರೆ ಇವ್ರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಒಂದು ವೇಳೆ ಗ್ರೀನ್ ಇವ್ರು ಒಂಚೂರು ಬೌಲಿಂಗ್ ಕೊಟ್ಟರೆ ಒಂಚೂರು ಚೆನ್ನಾಗಿರುತ್ತೆ ಅನ್ಬೋದು. DK ಒಂದು ಲೆವೆಲ್ ಚೆನ್ನಾಗಿ ಆಡ್ತಾರೆ, ಒಂದೊಂದು ಮ್ಯಾಚ್ ಆಡ್ತಾರೆ, ಒಂದೊಂದು ಮ್ಯಾಚ್ ಆಡಲ್ಲ. ಮೇನ್ ಇಲ್ಲಿ ಇಳ್ಜಾಯಳು ಒಳ್ಳೆ ಬೌಲಿಂಗ್ ಮಾಡಿಕೊಡ್ತಾರೆ, ಅದರಿಂದನೇ ಮ್ಯಾಚಿನ ಗೆಲ್ತವ್ರೆ ಅನ್ಬೋದು. ಇವ್ರು ಇಂಪಾರ್ಟೆಂಟ್ ಪ್ಲೇಯರ್ ಆಗಿ ಯಾರನ್ನಾರು ಕರೆಸ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮ್ಯಾಕ್ಸ್ವೆಲ್ ಜಾಗಕ್ಕೆ ಯಾರನ್ನಾರು ಬೇರೆಯವ್ರನ್ನ ಕರೆಸ್ತೆ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಮ್ಯಾಕ್ಸ್ವೆಲ್ ಸುಮ್ಮನೆ ವೇಸ್ಟಾಗಿ ಆಡಿಸ್ತವ್ರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಈ DC ವರ್ಸಸ್ ನನ್ನ ಪ್ರಕಾರ ಇಲ್ಲಿ DC ವರ್ಸಸ್ RCBಲಿ ಒಟ್ಟಿನಲ್ಲಿ RCB ಗೆಲ್ತಾರೆ ಅಂತ ಆಲ್ಮೋಸ್ಟ್ ಗೆಲ್ಲೇಬೇಕು. ಏನು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಅನ್ನೋಂಗಿಂತ ಮೇನ್ ಮುಖ್ಯ ಮ್ಯಾಚ್ ಅನ್ಬೋದು. ಒಟ್ಟಿನಲ್ಲಿ RCB ಗೆಲ್ಲಬೇಕು. ಒಟ್ಟಿನಲ್ಲಿ ಈ ಮ್ಯಾಚ್ನ ಗೆದ್ದೆ ಒಟ್ಟಿನಲ್ಲಿ ಸುಮ್ಮನೆ ಒಂದು ಮ್ಯಾಚ್ ಇನ್ನೊಂದು ಮ್ಯಾಚ್ ಇದೆ ಎಕ್ಸ್ಟ್ರಾ, ಆ ಮ್ಯಾಚ್ನ ಆಡ್ಕೋಬೇಕು ಹೊರತು ಪ್ಲೇ ಆಫ್ ಹೋಗೋದು ಕಷ್ಟ ಅನ್ಬೋದು. ಒಟ್ಟಿನಲ್ಲಿ RCB ವರ್ಸಸ್ ಫಸ್ಟ್ನೇ ಮ್ಯಾಚಲ್ಲಿ ನೋಡೋದಾದರೆ ಒಟ್ಟಿನಲ್ಲಿ CSK ವರ್ಸಸ್ RR ಅಲ್ಲಿ ಒಟ್ಟಿನಲ್ಲಿ CSK ಗೆಲ್ತಾರೆ. DC ವರ್ಸಸ್ RCB ಅಲ್ಲಿ ಒಟ್ಟಿನಲ್ಲಿ RCB ಗೆಲ್ತಾರೆ ಅಂತ ನಾನು ಹೇಳ್ತಿದ್ದೀನಿ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಈ ಮ್ಯಾಚ್ನ RCB ಗೆಲ್ಲಿಲ್ಲ ಅಂದರೆ ಆಲ್ಮೋಸ್ಟ್ ಪ್ಲೇ ಆಫ್ ಹೋಗೋದು ಕಷ್ಟ. ಒಟ್ಟಿನಲ್ಲಿ ಈ ಪ್ರೆಡಿಕ್ಷನು ಮತ್ತು ಮತ್ತು ಪ್ರೆಡಿಕ್ಷನ್ ಮಾಡಿದ್ದೀನಿ. ಮತ್ತು RCB ವರ್ಸಸ್ DC, CSK ವರ್ಸಸ್ RR ಅಲ್ಲಿ ಒಟ್ಟಿನಲ್ಲಿ ಈ ಮ್ಯಾಚ್ನ RCB ಗೆಲ್ಲಬೇಕು. ಒಟ್ಟಿನಲ್ಲಿ ರಿವ್ಯೂನೂ ಮಾಡಿದ್ದೀನಿ KKR ವರ್ಸಸ್ ಮುಂಬೈ. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಮತ್ತು ಕಮೆಂಟ್ ಮಾಡಿ ಯಾರು ಗೆಲ್ತಾರೆ ಅಂತ. ಏನು ಗುರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.